ಕುಂಭಮೇಳ ಸಂಪನ್ನವಾಗಿದೆ, ಏಕತೆಯ ಮಹಾಯಜ್ಞ ಪೂರ್ಣಗೊಂಡಿತು ಅಂತ ಮೋದಿ ಉದ್ಘರಿಸಿದ್ದಾರೆ. ಈ ಕುಂಭಮೇಳ ಅಂತ್ಯವಾದ ಬಳಿಕ ಕೂಡ ಗಿನ್ನೆಸ್ ದಾಖಲೆ ಬರೆದಿದ್ದಾರೆ. ಜೊತೆಗೆ 7,500 ಕೋಟಿಗೆ ಲೆಕ್ಕವೂ ಸಿಕ್ಕಿದೆ. ಎಲ್ಲ ಲೆಕ್ಕಾಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ನೋಡಿ. ಅಂತ್ಯವಾಯಿತು ಜಗತ್ತು ಕಂಡ ಶ್ರೇಷ್ಠ ಕುಂಭಮೇಳ. 66 ಕೋಟಿ ಭಕ್ತಗಣ ನಿಭಾಯಿಸಿದ್ದೆ ಸೋಜಿಗ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮುಕ್ತಾಯಗೊಂಡ ಮಹಾಕುಂಭಕ್ಕೆ ಬರೋಬ್ಬರಿ 66 ಕೋಟಿ ಜನರು ಭೇಟಿ ಕೊಟ್ಟಿದ್ದು ಅಂತಿಂಥ ಸಂಗತಿಯಲ್ಲ. ಯಾವುದೇ ಮಾನದಂಡದಲ್ಲೂ ಇದು ವಿಶ್ವ ದಾಖಲೆಯ ಕಾರ್ಯಕ್ರಮ. ಉತ್ತರ ಪ್ರದೇಶ ಸರ್ಕಾರ ಮಹಾಕುಂಭದ ವ್ಯವಸ್ಥೆಗೆ 7,500 ಕೋಟಿ ಬಜೆಟ್ ಹಾಕಿದಾಗ ಬಹಳಷ್ಟು ಜನರು ಲೇವಡಿ ಮಾಡಿದ್ರು. ಅಭಿವೃದ್ಧಿಗೆ ಒತ್ತು ಕೊಡ್ತೀವಿ ಎನ್ನುವ ಮುಖ್ಯಮಂತ್ರಿ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾವಿರಾರು ಕೋಟಿ ರೂಪಾಯಿ ವ್ಯಯಿಸುತ್ತಿದ್ದಾರೆ ಅಂತ ವಿರೋಧಿಗಳು ಹೇಳಿದ್ದುಂಟು. ಆದ್ರೆ ನಂತರ ಆಗಿದ್ದೇ ಬೇರೆ. 46 ದಿನಗಳ ಕಾಲ ನಡೆದ ಮಹಾಕುಂಭಕ್ಕೆ 66 ಕೋಟಿ ಜನರು ಭೇಟಿ ನೀಡಿದ್ದಾರೆ. 3.5 ಲಕ್ಷ ಕೋಟಿ ಆದಾಯ ಬಂತು. ಹಜ್ ಯಾತ್ರೆಗೆ 25 ಲಕ್ಷ, ರಿಯೋ ಕಾರ್ನಿವಲ್ಗೆ 70 ಲಕ್ಷ, ಅಕ್ಟೋಬರ್ ಫೆಸ್ಟ್ಗೆ 72 ಲಕ್ಷ ಜನರು ಪಾಲ್ಗೊಳ್ಳುತ್ತಾರೆ ಅಂತ ನೋಡಿದಾಗ ಮಹಾಕುಂಭದ್ದು ಅಕ್ಷರಶಃ ದೈತ್ಯ ದರ್ಶನ. ಮಹಾಕುಂಭ ಮೇಳಕ್ಕಾಗಿ 12 ಕಿಲೋಮೀಟರ್ನಷ್ಟು ಘಾಟ್ ನಿರ್ಮಿಸಲಾಗಿತ್ತು. ನದಿಯ ಜಲಮಾರ್ಗದಲ್ಲಿ 113 ಅಂಡರ್ ವಾಟರ್ ಡ್ರೋನ್ಗಳನ್ನ ಇಡಲಾಗಿತ್ತು. ಈ ಡ್ರೋನ್ಗಳು ನೀರೊಳಗೆ 100 ಮೀಟರ್ ಆಳದವರೆಗೂ ಹೋಗಿ ದೃಶ್ಯಗಳನ್ನ ಸೆರೆ ಹಿಡಿಯಬಲ್ಲದು. 2,300 ಸಿಸಿಟಿವಿ ಇದ್ದು ಪಾರ್ಕಿಂಗ್ ಆಗಿ 1,850 ಹೆಕ್ಟೇರ್ ಜಾಗ ಮೀಸಲಿಡಲಾಗಿತ್ತು. 30 ಪ್ಯಾಂಟೋನ್ ಬ್ರಿಡ್ಜ್ ನಿರ್ಮಿಸಲಾಗಿತ್ತು. ಬರೋಬ್ಬರಿ 1,60,000 ಟೆಂಟ್ ಹಾಕಿದ್ರು. ಅದಕ್ಕಾಗಿ 48 ಲಕ್ಷ ಮರದ ಕೋಲುಗಳನ್ನ ಬಳಸಲಾಗಿದೆ. ಒಂದೊಂದು ಕೂಡ ಸರಾಸರಿಯಾಗಿ 10 ಅಡಿ ಎಂದಿಟ್ಕೊಂಡ್ರು ಅವುಗಳೆಲ್ಲವನ್ನು ಜೋಡಿಸ್ತಾ ಹೋದ್ರೆ ಅದೇ 20,726 ಕಿಲೋಮೀಟರ್ ನಷ್ಟವಾಗುತ್ತದೆ. ಟೆಂಟ್ ನಿರ್ಮಾಣಕ್ಕೆ ಬಳಸಲಾದ ಬಟ್ಟೆಯ ಉದ್ದ 100 ಕಿಲೋಮೀಟರ್ ಆಗುತ್ತದೆ. ಹತ್ತತ್ರ 1.5 ಲಕ್ಷ ಟಾಯ್ಲೆಟ್ ನಿರ್ಮಿಸಿದ್ರು. 400 ಕಿಲೋಮೀಟರ್ ನಷ್ಟು ರಸ್ತೆ ನಿರ್ಮಿಸಿ 67,000 ಸ್ಟ್ರೀಟ್ ಲೈಟ್ ಹಾಕಲಾಗಿತ್ತು. अर्थव्यवस्था के बारे में तो कहना ही क्या, दुनिया बहुचक है, आश्चर्यचकित है कि प्रधानमंत्री मोदी जी का मार्गदर्शन भारत को दुनिया की 5वीं बड़ी अर्थव्यवस्था बनाया है. और ये उन्हीं का मार्गदर्शन है. ये पहले भी संभावना थी. पहले के लोगों ने भारत की आस्था को सम्मान नहीं, पहले की सरकारों ने भारत की आस्था को महत्व नहीं दिया. ಮಹಾಕುಂಭ ಮೇಳ ಅಂತ್ಯವಾಗಿದ್ದಕ್ಕೆ ಸ್ವಚ್ಛತಾ ಕಾರ್ಯ ಆರಂಭವಾಗಿದೆ. ಸಿಎಂ ಯೋಗಿ ಆದಿತ್ಯನಾಥ್ ಎಲ್ಲ ಕೆಲಸ ಪರಿಶೀಲಿಸಿದ್ರು. ಬಳಿಕ ಕರ್ಮಚಾರಿಗಳ ಜೊತೆ ಊಟ ಮಾಡಿದ್ರು. ಈ ಕಾರ್ಯದಲ್ಲಿ 15,000 ಸ್ವಚ್ಛತಾ ಕರ್ಮಿಗಳು ಭಾಗಿಯಾಗಿದ್ದು ಅದು ಗಿನ್ನಿಸ್ ದಾಖಲೆಗೂ ಪಾತ್ರವಾಯಿತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ ಯಾವ ಥರ ಕೆಲಸ ಮಾಡಿದ್ರು ಅಂತೇಳಿ. ಅಂದರೆ ಇಲ್ಲಿ ನೋಡಿ 12 ಕಿಲೋಮೀಟರ್ನಷ್ಟು ಘಾಟ್ ನಿರ್ಮಾಣ, ಜಲಮಾರ್ಗದಲ್ಲಿ 113 ಅಂಡರ್ ವಾಟರ್ ಡ್ರೋನ್, ನೀರೊಳಗೆ 100 ಮೀಟರ್ ಆಳದ ದೃಶ್ಯ ಅಂದರೆ ಎಲ್ಲಾದರೂ ಮುಳುಗೋದ್ರೆ, 2,300 CCTV, 1,850 ಹೆಕ್ಟೇರ್ ಪಾರ್ಕಿಂಗ್, 30 ಪ್ಯಾಟ್ರೋನ್ ಬ್ರಿಡ್ಜ್ ನಿರ್ಮಿಸಲಾಗಿತ್ತು, 1,60,000 ಟೆಂಟ್, 40 ಲಕ್ಷ ಮರದ ಕೋಲುಗಳನ್ನು 48 ಲಕ್ಷ ಮರದ ಕೋಲುಗಳನ್ನು ಬಳಸಲಾಗಿತ್ತು. ಒಂದೊಂದು ಕೋಲು 10 ಅಡಿ. ಟೆಂಟ್ಗೆ ಬಳಸಿದ ಬಟ್ಟೆ 100 ಕಿಲೋಮೀಟ್ರ್, ಹತ್ತಿರ 1 ಲಕ್ಷ ಟಾಯ್ಲೆಟ್, 400 ಕಿಲೋಮೀಟರ್ನಷ್ಟು ರಸ್ತೆ ನಿರ್ಮಾಣ, 67 ಸ್ಟ್ರೀಟ್ ಲೈಟ್ ಹಾಕಿದ್ದ ಸರ್ಕಾರ. ಸರ್ ಇದನ್ನು ಸಂಭ್ರಮಿಸಬೇಕು. ನೋಡಿ ಅಲ್ಲಿ ಯಾರಾದರೂ ಮುಳುಗಿ ಏನಾದರೂ ಸತ್ತೋಗಿದ್ದಿದ್ರೆ ಅದಕ್ಕೊಂದು ಕಾರಣ. ಏನರಪ್ಪ ಅಲ್ಲೂ ಕೂಡ ಅಂಡರ್ ವಾಟ್ರಲ್ಲಿ CCTV ಎಲ್ಲ ಹಾಕಿ ಏನಂತಾರೆ ಅದಕ್ಕೆ ಆಳದ ದೃಶ್ಯ ತೆಗೆಯುತ್ತೆ. ವಾಟರ್ ಡ್ರೋನ್ ಕಾಲು ತುಳಿತಾಗಿದೆ, ಇಲ್ಲ ಅಂತಲ್ಲ. 60-65 ಕೋಟಿ ಜನ ಬಂದಾಗ ಕಾಲು ತುಳಿತಾಗಿದೆ, ಅದು ಆಗಬಾರ್ದಾಗಿತ್ತು. ಆದರೆ ವಿರೋಧಿಗಳು ಅದು ಹೆಂಗೆ ಅದನ್ನು ತೋರಿಸ್ಬಿಟ್ರಪ್ಪ. ಸರ್, ಒಂದು ರೋಡಲ್ಲಿ, ಸುಸಜ್ಜಿತವಾದಂಥ ರೋಡಲ್ಲಿ, ಈಗ ನಾವು ಯಾವುದು ಮೈಸೂರು ಬ್ಯಾಂಗ್ಳೂರು ರೋಡ್, ಅದರಲ್ಲೂ ಆಕ್ಸಿಡೆಂಟ್ ಆಗುತ್ತೆ. ರೈಲ್ವೆ ಟ್ರ್ಯಾಕು, ಅದರಲ್ಲೂ ಆಕ್ಸಿಡೆಂಟ್ ಆಗುತ್ತೆ. ವಿಮಾನ, ಅದರಲ್ಲೂ ಆಕ್ಸಿಡೆಂಟ್ ಆಗುತ್ತೆ. ರಾಕೆಟ್ ಬಿಡುವಾಗ ಸಮ್ಟೈಮ್ಸ್ ಹೋಗೋದಿಲ್ಲ. ಚಂದ್ರಯಾನ ಆದಾಗ ಫೇಲ್ಯೂರ್ ಎಲ್ಲದರಲ್ಲೂ ಆಗುತ್ತೆ. ಆದರೆ ಹೀಗೆ ಮಾಡುವಾಗ ಅದರ ಅಗಾಧತೆಯನ್ನು ಕೂಡ ಅರ್ಥ ಮಾಡ್ಕೋಬೇಕು ಅಲ್ವಾ.
ಆದರೆ ಒಂದು ಹೇಳ್ತೀನಿ ವೀಕ್ಷಕರೇ, ಯಾಕೆ ಇಷ್ಟೆಲ್ಲ ಉರಿ ಆಗ್ತಾ ಇದೆ ಒಂದು, ಆಮೇಲೆ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕಾಗಿರುವಂಥ ಒಂದು ಫ್ಯಾಂಟಾಸ್ಟಿಕ್ ವಿಚಾರ, ಇದನ್ನು ಯಾರು ಕೂಡ ಹೇಳಿಲ್ಲ, ನಾನು ಇವತ್ತು ಹೇಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, 140 ಕೋಟಿ ಜನಸಂಖ್ಯೆ ಇರ್ಬೋದು, ಅದರಲ್ಲಿ 90-95 ಕೋಟಿ ಜನರಿಗೆ ವೋಟಿಂಗ್ ಅವಕಾಶ ಇರ್ಬೋದು. ಆದರೆ ವೋಟಿಂಗ್ ಮಾಡಿದ್ದು ಕಳೆದ ಬಾರಿ ಕೇವಲ 64 ಕೋಟಿ ಜನ ಮಾತ್ರ. ಎಷ್ಟು ಜನ ವೋಟ್ ಮಾಡಿದ್ದಾರೋ ಇಡೀ ಭಾರತದಲ್ಲಿ ಅದಕ್ಕಿಂತ 2 ಕೋಟಿ ಜಾಸ್ತಿ ಜನ ಸ್ನಾನ ಮಾಡಿದ್ದಾರೆ. ನೆನಪಿಟ್ಕೊಳ್ಳಿ. ಆದರೆ 64 ಕೋಟಿಯಲ್ಲಿ ಎಲ್ಲ ಧರ್ಮೀಯರಿದ್ದರು. ಇದರಲ್ಲಿ 90%, 95%, 99% ಹಿಂದೂಗಳೇ ಇರೋದು. ಹಾಗಿದ್ರೆ 66 ಕೋಟಿಯಲ್ಲಿ ಎಲ್ಲರೂ BJPಗೆ ವೋಟ್ ಹಾಕಿಲ್ಲ ಅಂತ ಗ್ಯಾರಂಟಿ ಆಯಿತಾ? ಹಾಗಿದ್ರೆ ಉಳಿದ ಪಕ್ಷಗಳು ಕೂಡ ನಮಗೆ ಹಿಂದೂಗಳು ವೋಟ್ ಹಾಕ್ತಾರೆ, ಅವರ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬಾರ್ದು ಅಂತೇಳಿ ಆಲೋಚನೆ ಮಾಡಬೇಕೇ ಬೇಡ? ಕಳೆದ ಬಾರಿ BJPಗೆ ಎಷ್ಟು ಗೊತ್ತಾ ವೋಟ್ ಸಿಕ್ಕಿದ್ದು? 23 ಕೋಟಿ. 33, 53, 53, 63, 42 ಕೋಟಿ ಜನ ಇಲ್ಲಿ ಸ್ನಾನ ಮಾಡಿದವರು BJPಗೆ ವೋಟ್ ಹಾಕಿಲ್ಲ ಅಂತೇಳಿ ಯಾಕೆ ಬೇರೆ ಪಕ್ಷಗಳವರಿಗೆ ಅರ್ಥ ಆಗ್ತಾ ಇಲ್ಲ? ಕಾಂಗ್ರೆಸ್ಗೆ ವೋಟ್ ಹಾಕಿದ ಜನ 13 ಕೋಟಿ. 23 ಮತ್ತು 13 ಎಷ್ಟಾಯಿತು? 36 ಕೋಟಿ. 46, 56, 66, ಇನ್ನೂ 30 ಕೋಟಿ ಇದಾರಲ್ಲಪ್ಪ. ಅವರ ವೋಟ್ ನಿಮಗೆ ಬೇಡವಾ? ಹಾಗಿದ್ರೆ ಅವರ ನಂಬಿಕೆಗೆ ಗೌರವ ಕೊಡಿ, ಅಷ್ಟೇ. ಸಿಂಪಲ್ ಲಾಜಿಕ್. ಮಹಾಕುಂಭ ಇದು ಅಸಂಖ್ಯಾತ ಹಿಂದೂಗಳ ಮೇಳ. ಹಿಂದೂಗಳು ನಿಮ್ಮನ್ನು ಮೋದಿಗಾಗಿ ವೋಟ್ ಹಾಕೋದು, ಮತ್ತೊಬ್ಬರಿಗಾಗಿ ವೋಟ್ ಹಾಕೋದು, ಅವರು ಡಿಸೈಡ್ ಮಾಡ್ತಾರೆ ಯಾರಿಗೆ ಹಾಕಬೇಕು ಅಂತೇಳಿ. ಮಹಾಕುಂಭಕ್ಕೆ ಹರಿ ಬಂದಿದ್ದು 66 ಕೋಟಿ ಜನ. ದೇಶದ ಅರ್ಧದಷ್ಟು ಹಿಂದೂಗಳು ಕುಂಭಕ್ಕೆ ಬಂದಿದ್ದರು. ಮುಕ್ಕಾಲು ಭಾಗ, ಅರ್ಧದಷ್ಟು ಅಲ್ಲ. 140 ಕೋಟಿಯಲ್ಲಿ ಒಂದು 100 ಕೋಟಿ ಹಿಂದೂಗಳಾಗ್ತಾರೆ. 2024 ಚುನಾವಣೆಯಲ್ಲಿ ಗೆದ್ದಿತ್ತು NDA. ಲೋಕ ಎಲೆಕ್ಷನಲ್ಲಿ 64 ಕೋಟಿ ಜನರಿಂದ ಮತದಾನ, ಇಲ್ಲಿ 66 ಕೋಟಿ ಜನ ಸ್ನಾನ ಮಾಡಿದ್ದಾರೆ. ಮೋದಿಗೆ ಬಂದಿದ್ದು 23 ಕೋಟಿ, 66 ಕೋಟಿಯಲ್ಲಿ ಅಲ್ಲಿ ಸ್ನಾನ ಮಾಡಿದವರಲ್ಲಿ ನಿಮಗೆ ಬಂದಿದ್ದು 13 ಕೋಟಿ. ಹಾಗಿದ್ರೆ ಇವತ್ತು ನೀವು ಅಲ್ಲಿಗೆ ಹೋಗಬೇಡಿ, ಹೊಟ್ಟೆ ತುಂಬತ್ತಾ ಮತ್ತೊಂದು 66 ಕೋಟಿ ಜನರಿಗೆ ಮಾಡಿದ ಅವಮಾನ ಅಲ್ವಾ? ನೀವು ರಾಷ್ಟ್ರದ ಕ್ಷಮೆ ಕೇಳಬೇಕಲ್ವಾ? 23 ಕೋಟಿ BJPಗೆ ವೋಟ್ ಹಾಕಿದ್ದಾರೆ, 13 ಕೋಟಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ, 36 ಕೋಟಿ ಉಳಿದ 30 ಕೋಟಿ ಬೇರೆ ಪಕ್ಷಗಳಿಗೆ ವೋಟ್ ಹಾಕಿದ್ದಾರೆ. ಅದ್ಯಾಕೆ ಅವರೆಲ್ಲರೂ BJPಗೆ ಹಾಕಲಿಲ್ಲ? ಅದ್ಯಾಕೆ ಎಲ್ಲರೂ ಮೋದಿಗೆ ಹಾಕಲಿಲ್ಲ? ಅದ್ಯಾಕೆ ರಾಹುಲ್ ಗಾಂಧಿಗೆ ಹಾಕಲಿಲ್ಲ? ನೋ. ನಮ್ಮ ಧರ್ಮ ಯಾವುದು, ನಾನು ಯಾರಿಗೆ ವೋಟ್ ಹಾಕಬೇಕು, ನನ್ನ ದೇಶ ಏನು, ಯಾರನ್ನು ಗೆಲ್ಲಿಸಬೇಕು? ಕುಂಭ ಅಂದರೆ ಕೆರಳಿ ಕೆಂಡವಾಗ್ತಾ ಇದೆ ಇಂಡಿ ಕೂಟ. ಅರ್ಥ ಮಾಡ್ಕೊಳ್ರು ಈಗಲಾದರೂ. ಅದೇ ಇಂಡಿ ಕೂಟಕ್ಕೆ 13 ಕೋಟಿ ಮತ ಬಿದ್ದಿದ್ದವು. ಅಂದರೆ ಕುಂಭಕ್ಕೆ ಬಂದವರಿಗೆ ಪಕ್ಷಗಳ ಹಂಗಿರಲಿಲ್ಲ ಅನ್ನೋದು ಪ್ರೂವ್ ಆಯಿತು. ಅವರು ದೇವರ ಭಕ್ತರಾಗಿದ್ದರು, ಮೋದಿ ಭಕ್ತರಾಗಿರಲಿಲ್ಲ. ಅವರು ದೇವರ ಭಕ್ತರಾಗಿದ್ದರು, ಕಾಂಗ್ರೆಸ್ ಭಕ್ತರಾಗಿರಲಿಲ್ಲ, ಸೋನಿಯಾ ಗಾಂಧಿ ಭಕ್ತರಾಗಿರಲಿಲ್ಲ, ರಾಹುಲ್ ಗಾಂಧಿ ಭಕ್ತರಾಗಿರಲಿಲ್ಲ. ಅವರಿಗೆ ಭಕ್ತಿ ಬೇಕಿತ್ತು. ಆದರೆ ನೀವು ಇದರಲ್ಲಿ ಕಾಂಗ್ರೆಸ್ ವೋಟ್ ಹುಡುಕ್ತಾ ಇದ್ದೀರಿ. ಆಲೋಚನೆ ಮಾಡಿ ನೀವು. 66 ಕೋಟಿ ಇದು ಈ ಲೆಕ್ಕ ನೀವು ಗೂಗಲ್ ತೆಗೆದು ನೋಡಿ. 23 ಕೋಟಿ ಕಾಂಗ್ರೆಸ್ ಬೆನ್ನಿಗೆ ಇರ್ಬೋದು. ದಲಿತ, ಅಸಂಖ್ಯಾತ, ಅಲ್ಪಸಂಖ್ಯಾತ ಮತ ಬ್ಯಾಂಕ್, ಹಿಂದುಳಿದ ವರ್ಗ ಇರ್ಬೋದು. ಅವರು ಬಂದಿದ್ದಾರೆ ಸರ್, ಇಲ್ಲಿ ಅವರು ಬಂದಿದ್ದಾರೆ. ಕಠೋರ ಹಿಂದುತ್ವದ ಪ್ರತಿಪಾದನೆ ಮಾಡುತ್ತೆ BJP. ಆದರೂ ಕೂಡ 23 ಕೋಟಿ ಜನ ಮಾತ್ರ ವೋಟ್ ಹಾಕಿದ್ದು, 66 ಕೋಟಿ ಜನ ಹಾಕಿಲ್ಲ. ಇಲ್ಲಿಗೆ ಬಂದವರೆಲ್ಲ ವೋಟ್ ಹಾಕಿಲ್ಲ. ನಾನು ಇದನ್ನು ಬಿಡಿಸಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನನಗೆ ಎಲ್ಲದಕ್ಕಿಂತಲೂ ಮುಖ್ಯ ದೇಶ, ಇಲ್ಲಿಯ ಧರ್ಮ, ಇಲ್ಲಿಯ ಸಂಸ್ಕೃತಿ, ಎಲ್ಲರನ್ನ ಒಗ್ಗೂಡಿಸಿಕೊಂಡು ಬರುವಂಥದ್ದು. ಕುಂಭಮೇಳಕ್ಕೆ ಯಾರಾದರೂ ಒಬ್ಬ ಮುಸ್ಲಿಂ ಬರ್ತೇನೆ ಅಂತ ಹೇಳಿದರೆ ಬೇಡ ಅಂತ ಹೇಳಿದವರು ಇದ್ದಾರಾ? ಯುಟಿಕಾದ್ರೆ ಬಂದ್ರಲ್ಲ, ಬೇಡ ಅಂತ ಯಾರಾದರೂ ಹೇಳಿದ್ರಾ? ಯಾರಾದರೂ ಕ್ರಿಶ್ಚಿಯನ್ ಬಂದಿದ್ರೆ ಬೇಡ ಅಂತ ಯಾರಾದರೂ ಹೇಳ್ತಾ ಇದ್ದೀರಾ? ಅದುವೇ ಸಹಿಷ್ಣುತೆ. ಬೇರೆ ಕಡೆ ಆಗತ್ತಾ? ಉದಾಹರಣೆ ಹಿಂದೆ ಕೂಡ ಕೊಟ್ಟಿದ್ದೀನಿ, ಆಗತ್ತಾ? ಅದು ಬೇಡ ನಮಗೆ. ಆದರೆ ಮತ್ತೆ ಇದೇ ಧರ್ಮವನ್ನು ಟೀಕಿಸೋದು, ಹಾಗಂತ ಮೌಢ್ಯಾಚರಣೆ ಇಲ್ಲ ಅಂತನಾ? ಇದೆ. ಆದರೆ ಬದಲಾವಣೆ ಮಾಡೋದಕ್ಕೂ ಅವಕಾಶ ಕೂಡ ಇದೆ. ಮೌಢ್ಯಾಚರಣೆ ಭಾರತದಲ್ಲಿ ಮಾತ್ರ, ಅನ್ಟಚಬಿಲಿಟಿ ಇದ್ದದ್ದು ಭಾರತದಲ್ಲಿ ಮಾತ್ರನಾ? ಅಮೆರಿಕದಲ್ಲಿ ಇರಲಿಲ್ವೋ? ವರ್ಣಭೇದ ನೀತಿ ಇರಲಿಲ್ವೋ? ಇತ್ತು. ಬದಲಾವಣೆ ಮಾಡಿಕೊಂಡು ಇಲ್ಲೂ ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಆದ ನಂತರ ಅಲ್ಲಿಂದ ಶುರುವಾಯಿತು ಕಡಿಮೆ ಆಗೋದಕ್ಕೆ.
ಈಗಲೂ ಅನೇಕ ಕಡೆ ಇದೆ, ಆದರೆ ನಿರಂತರವಾಗಿ ಪ್ರಗತಿ ಸಾಧಿಸ್ತಾ ಇದೆ. ಒಂದೇ ದಿನದಲ್ಲಿ ಯಾವುದೂ ಆಗೋದಿಲ್ಲ. ಬಹುತೇಕ ಮುಸ್ಲಿಮರು ಬಿ ಜೆ ಪಿಗೆ ಓಟ್ ಹಾಕೋದಿಲ್ಲ, ನಿಮ್ಗೆ ಗೊತ್ತಿದೆ. ಕಾಂಗ್ರೆಸ್ ಹಿಂದುತ್ವದ ಮೊರೆ ಹೋದರೆ ಮತ ಛಿದ್ರವಾಗುತ್ತೆ ಅಂತೇಳಿ ಭಯ ಇದೆ. ಅಂದರೆ ನೀವು ಈ ಕುಂಭಮೇಳವನ್ನು ನೀವು ಟೀಕಿಸ್ತಾ ಇರೋದು ಮುಸ್ಲಿಮರ ಓಟು ಮಿಸ್ ಆಗುತ್ತೆ ಅಂತೇಳಿ. ನೀವಿಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ಓಟ್ ಬೀಳ್ತಾ ಇರೋದು 13 ಕೋಟಿ. 2009ರಲ್ಲಿ ನಿಮಗೆ ಪ್ರಾಪ್ತವಾಗಿದ್ದು 10 ಕೋಟಿ. ಈಗ 15 ವರ್ಷ ಆಯಿತು, ಈಗಲೂ ಕೂಡ 2 ಕೋಟಿಗಿಂತ ಜಾಸ್ತಿ ಹೋಗಿಲ್ಲ ನಿಮಗೆ. ಇದೇ ಆಳುಕಿನಿಂದ ಕಾಂಗ್ರೆಸ್ಸಿಗರ ಹಿಂದುತ್ವ ಮನೆಗೆ ಸೀಮಿತವಾಗಿದೆ. ಎಲ್ಲಿ ಓಟ್ ಹೋಗ್ಬಿಡತ್ತೆ ಅನ್ನೋ ಕಾರಣಕ್ಕಾಗಿ ಟೀಕೆ ಮಾಡ್ತಾ ಇದ್ದೀರಿ. ಆಮೇಲೆ ಆ ಟೀಕೆ ಮಾಡೋರೆಲ್ಲರೂ ಕೂಡ ಲೆಫ್ಟಿಸ್ಟ್ ಮೈಂಡ್ಸೆಟ್ ಅವ್ರು ನೆನಪಿಟ್ಕೊಳ್ಳಿ. ನಿಜವಾಗಿ ಕಾಂಗ್ರೆಸ್ ಯಾವುದೇ ಧರ್ಮವನ್ನು ದ್ವೇಷ ಮಾಡೋದಿಲ್ಲ. ಅದರ ಬೇಸಿಕ್ ಬೈಲಾ ಪ್ರಕಾರ ಎಲ್ಲ ಧರ್ಮವನ್ನು ಪ್ರೀತಿ ಮಾಡುವಂಥದ್ದು. ಈ ಕಮ್ಯುನಿಸ್ಟ್ ಅಧಪತನ ಆಯ್ತಲ್ಲ, ಆಗೆಲ್ಲ ಸೇರ್ಕೊಬಿಟ್ರು ಕಾಂಗ್ರೆಸ್ಗೆ. ಅವರ ಮೈಂಡ್ಸೆಟ್ ಈಗಲೂ ಅದೇ ಇದೆ ಅಷ್ಟೇ.